ಶ್ರೀಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ರಂಗೋಲಿ ಹೂಗಳಿಂದ ಅಲಂಕಾರ ಜೋರಾಗಿತ್ತು. ಅದ್ ಹೇಗೆ ಸಾಧ್ಯ? ಒಂದ್ ಮಾತು ಕೇಳಲಿಲ್ವಾ? ಇಲ್ಲ, ಇದಕ್ಕೆ ಉತ್ತರ ತಿಳ್ಕೊಳಕ್ಕೆ ಅವ್ರ ಹತ್ರನೇ ಕೇಳ್ಬೇಕು. ಯಾರ ಹತ್ರ? ಅದೇ ಶ್ರೀಮತಿ, ದಕ್ಷಿಣದ ಬಾಗ್ಲು, ಹಣತೆ ವ್ಯಾಪಾರ. ಶ್ರೀಮತಿ ಅಂದ್ರೆ ಸುಂದರಿ ಕಣ್ಣಿಗೆ ಕಾಣದೇ ಇರೋ ಯಾರ ಹತ್ರನೂ ಮಾತಾಡ್ತಿರ್ತಾಳಲ್ವಾ ಅವಳ? ಏನಾದ್ರೂ ಆಗ್ಲಿ ಸುಂದರಿ ಶ್ರೀಮತಿ ಹತ್ರ ಮಾತಾಡೋಣ ನೋಡ್ಲೇಬೇಕು. ಏನು ನಡೀತು ಅಂತ ತಿಳ್ಕೊಳ್ಳೋದು ಮುಖ್ಯನೋ ಅಥವಾ ನೀನು ಅನ್ಕೊಂಡಿದ್ದು ನಡಿಬೇಕಾಗಿದ್ದು ಮುಖ್ಯನೋ? ಎರಡೂ ಮುಖ್ಯ. ನೀವೇನ್ ಮಾಡಿದ್ರಿ ಅಂತ ನಾನು ತಿಳ್ಕೊಳ್ಳೇಬೇಕು. ಮಾತು ಬದಲಾಯಿತು ನಿಂದು. ನಿನ್ನೆ ಅಸಹಾಯಕಳಾಗಿದ್ದೆ, ಆಗ ನೀನು ಹೇಳಿದ್ದು ಹೇಗಾಗತ್ತೆ ಅನ್ನೋದು ಬೇಡ, ಪೂಜೆಯಿಂದ ಮುಕ್ತಿ ಸಿಕ್ಕಿದ್ರೆ ಸಾಕು ಅಂತ. ಇವತ್ತು ಕಷ್ಟ ಕಳೆದಿದೆ, ಅದಕ್ಕೆ ತಿಳ್ಕೊಳ್ಳೋ ಆಸೆ ಶುರುವಾಗಿದೆ. ಕಷ್ಟ ಕಮ್ಮಿ ಆದಷ್ಟು ಆಸೆ ಹೆಚ್ಚಾಗತ್ತೆ ಮನುಷ್ಯಂಗೆ. ಅದಕ್ಕೆ ದೇವರು ಆಸೆಗಳನ್ನು ನಿಯಂತ್ರಿಸೋದಕ್ಕೆ ಮನುಷ್ಯಂಗೆ ಆಗಾಗ ಕಷ್ಟ ಕೊಡ್ತಾನೆ ಇರ್ತಾನೆ. ಉಪದೇಶ ಬೇಡ, ಈಗ ಹೇಳ್ತಿರೋ ಇಲ್ವೋ? ಏನ್ ಹೇಳ್ಬೇಕು? ಏನ್ ಕೇಳ್ತಿದ್ದಾಳೆ? ತಿಳ್ಕೊಳ್ಳೇಬೇಕು ಅಂತಾದರೆ ಹೇಳ್ತೀನಿ, ಆದರೆ ಪೂಜೆಯಿಂದ ಮುಕ್ತಿ ಸಿಗಲ್ಲ, ಮಾಡಲೇಬೇಕು. ಒಪ್ಕೆನಾ? ಸಿಕ್ಕಾಕಿಸ್ತೀರಾ ನೀವು? ಬೇಡ ಬಿಡಿ, ನನ್ನ ಕಚೇರಿಗೆ ಹೊತ್ತಾಯ್ತು, ನಾ ಹೊರಡ್ತೀನಿ. ನಿಂತ್ಕೋ, ನನ್ನ ಮಾತು ನೆನಪಿರಲಿ. ಎಲ್ಲಿವರೆಗೂ ನೀನು ನಿಮ್ಮ ಮನೆಯವ್ರ ಹತ್ರ ಪೂಜೆ ಬಗ್ಗೆ ಮಾತಾಡಲ್ವೋ ಅಲ್ಲಿವರೆಗೂ ನಿಮ್ಮ ಮನೆಯವರು ಪೂಜೆ ಬಗ್ಗೆ ನಿನ್ನನ್ನು ಪ್ರಶ್ನಿಸಲ್ಲ. ಸರಿ ಆಯಿತು. ಮರಿಬೇಡ, ಸಂಜೆ ಪೂಜೆ ವೇಳೆಗೆ ನೀನು ದೇವಸ್ಥಾನದ ಸುತ್ತಮುತ್ತನೇ ಇರಬೇಕು. ಆಯಿತು, ಪೂಜೆ ಮುಗಿದ್ಮೇಲೆ ಮನೆಗೆ ಹೋಗ್ತೀನಿ. ಏನು ಅರ್ಥನೇ ಆಗಿಲ್ವಲ್ಲ? ಎಲ್ಲ ಅರ್ಧರ್ಧ ಮಾತುಗಳು. ಸಂಜೆ ಹೊತ್ತಿಗೆ ಸುಂದರಿ ಮನೆಗೆ ಹೋದ್ರೆ ಎಲ್ಲ ಅರ್ಥ ಆಗುತ್ತೆ. ನಮಸ್ಕಾರ. ನಮಸ್ಕಾರಮ್ಮ. ಏನಮ್ಮ ಅಳ್ತಮ್ಮ, ನಿನ್ನೆ ಮನೇಲಿ ಸಪ್ತಾಹ ಜೋರ? ತಕ್ಕ ಮಟ್ಟಿಗೆ ನಡೀತು. ಆ ತಾಯಿ ನಡೆಸ್ದಾಗಾಯ್ತು. ಎಲ್ಲಿ ನೀವು ಬರ್ತೀನಿ ಅಂತ ಹೇಳಿದ್ರಿ, ಬರಲೇ ಇಲ್ಲ? ನಿಮ್ಮನೆ ಕಡೆಗೆ ಹೊರಟಿದ್ದೆ, ನನ್ನ ಮಗ ಮೆಟ್ಲು ಜಾರು ಬಿದ್ದುಬಿಟ್ಟ. ತುಂಬ ಪೆಟ್ಟಾಗಿದ್ಯಾ? ತಲೆಗೆ 3 ಹೊಲಿಗೆ ಹಾಕಿದ್ದಾರೆ. ಈ ಮಕ್ಕಳ ಸವಾಸನೆ ಸಾಕು ಅನಿಸ್ಬಿಟ್ಟು. ಸ್ವಲ್ಪ ದೊಡ್ಡವರಾಗೋರ್ಗೂ ಅಷ್ಟೇ, ಆಮೇಲೆಲ್ಲ ಸರಿ ಹೋಗುತ್ತೆ. ಏನು ಸರಿ ಹೋಗುತ್ತೋ ಏನು. ನಿಮ್ಮ ಮಗಳು ತ್ರಿಪುರ ಸುಂದರಿಗೆ 21 ವರ್ಷ ಅಲ್ವಾ? ಹೌದು. ಏನು ಸುಧಾರಿಸಿದಾಳು ಅವಳು? ಸದಾ ಅಮ್ಮನವರು ನಿಂದನೆ, ಉದ್ದಟತನದ ಮಾತು. ದೇವಸ್ಥಾನದಲ್ಲಿ ಅವಳ ಮುಖ ಕಂಡ್ರೆ ಯಾರಿಗೂ ಆಗೋದಿಲ್ಲ. ನಿಮ್ಮ ಮನೇಲಿ ಅವಳಿಂದ ನಿಮಗೆ ನೆಮ್ಮದಿ ಇದೆಯಾ? ರಾಜಲಕ್ಷ್ಮಿ ಅವರು ಇಂಥ ಮೊಮ್ಮಗಳು ಹುಟ್ಟಿದಾಳಲ್ಲ ಅಂತ ಎಷ್ಟು ದುಃಖ ಪಡ್ತಾ ಇದ್ದಾರೋ ಏನೋ. ಇಲ್ಲ, ಈಗೆಲ್ಲರೂ ಸಂತೋಷವಾಗಿದ್ದಾರೆ. ಕಾರಣ? ಸುಂದ್ರಿನೇ ಕೂತು ದುರ್ಗಾ ಸಪ್ತಾಹದ ಪೂಜೆ ಮಾಡಿದ್ಲಲ್ಲ ನಿನ್ನೆ. ಇದೇನು ಆಶ್ಚರ್ಯ! ಅಮ್ಮನವ್ರ ಮುಖ ಕಂಡ್ರೆ ಆಗ್ತಾ ಇರಲಿಲ್ಲ. ಅಮ್ಮನವ್ರ ಅಭಿಷೇಕ ಆಗ್ತಾ ಇದ್ರೆ ಅಮ್ಮನವ್ರಿಗೆ ಬೆಂದಾಕಿ ನಿಲ್ತಾ ಇದ್ಲು. ಅಂಥವಳು ಪೂಜೆ ಮಾಡಿದ್ಲ? ಹೌದು, ಮಾಡಿದಾಳೆ. ಇದನ್ನ ಪವಾಡ ಅನ್ಬೇಕು. ಒಂದು ಮಾತು, ಸುಂದ್ರಿ ಹತ್ರ ಪೂಜೆ ವಿಷಯ ಮಾತಾಡಬೇಡಿ. ಯಾಕೆ? ಅವಳು ಒಂದು ಷರತ್ತು ಹಾಕಿದಾಳೆ. ಪೂಜೆ ಮುಗಿಸಿದ ನಂತರ ಪೂಜೆ ವಿಷಯ ಮಾತಾಡೋ ಹೋಗಿಲ್ಲ ಅಂತ. ಮಾತಾಡಿದ್ರೆ ಸಪ್ತಾಹ ಪೂರ್ಣಗೊಳಿಸೋದಿಲ್ಲ ಅಂತ. ಅದಕ್ಕೆ ಅವಳು ಎದುರುಗಡೆ ಸಿಕ್ಕಿದ್ರು ಈ ವಿಷಯ ಪ್ರಸ್ತಾಪ ಮಾಡಬೇಡಿ. ಸುಂದರಿ ಸುಧಾರಿಸಿದಾಳಲ್ಲ, ಅಷ್ಟೇ ಸಾಕು. ಧೈರ್ಯವಾಗಿರಿ, ನಾನೇನು ಹೇಳಲ್ಲ. ಯಾ ದೇವಿ ಸರ್ವಭೂತೇಷು ಶ್ರದ್ಧಾರೂಪೇಣ ಸಮಸ್ಥಿತ. ನಮಸ್ತಸ್ಯೇ 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 ನಮೋ ನಮಃ. ಏನಿವತ್ತು ಇಷ್ಟೊಂದು ಆಸಕ್ತಿ? ಯಾವುದ್ರ ಬಗ್ಗೆ? ಹಣತೆ ಹಚ್ಚೋದ್ರ ಬಗ್ಗೆ. ಮನೆಯಲ್ಲಿ ದುರ್ಗಾ ಸಪ್ತಾಹ, ಆ ತಾಯಿನ ಆರಾಧಿಸಿ ಮಾಡ್ತಿರೋ ಪೂಜೆ. ಆಕೆ ಸಂತೃಪ್ತಳಾಗಬೇಕು ಅಲ್ವಾ?
ಇಷ್ಟು ವರ್ಷ ತಾಯಿನ ಬೈತಾ ಇದ್ದೆ, ದ್ವೇಷಿಸ್ತಾ ಇದ್ದೆ, ನಿಂದಿಸ್ತಾ ಇದ್ದೆ. ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕು. ಸಂತೋಷ ಕಣೆ ನನ್ನ ಮಗಳಿಂದ ಈ ಮಾತು ಕೇಳ್ತಿರೋದಕ್ಕೆ. ಮಗಳಲ್ಲ ನಾನು, ತಾಯಿ. ಹೌದು ಕಣೆ, ಮಗಳಾಗಿ ಹುಟ್ಟಿ ನನಗೆ ತಾಯಿ ಭಾಗ್ಯ ಕರುಣಿಸ್ದವಳು ನೀನು. ಆ ತಾಯಿ ಸನ್ನಿಧಾನದಲ್ಲಿ ಹುಟ್ಟಿದವಳು ನೀನು. ಅವಳು ವರಪ್ರಸಾದ. ನಿನ್ನ ತಾಯಿ ಅಂದರೂ ತಪ್ಪೇನಿಲ್ಲ. ನನಗೆ ಆತ್ಮೀಯರಾದವರು, ನನಗೆ ಪ್ರೀತಿ ಪಾತ್ರರಾದವರು ಸಂತೋಷವಾಗಿರೋಕ್ಕೆ ನಾನು ಏನು ಬೇಕಾದರೂ ಮಾಡ್ತೀನಿ. ತಂದೆ ತಾಯಿ ಬಗ್ಗೆ ಅಷ್ಟೊಂದು ಪ್ರೀತಿ ಗೌರವ ಇಟ್ಕೊಂಡಿದೆಯಲ್ಲ, ಅಷ್ಟೇ ಸಾಕು ನನಗೆ. ಅದು ಶಾಶ್ವತವಾಗಿರುತ್ತೆ. ಒಂದು ಮಾತು ಹೇಳ. ಹೇಳು. ಈ ಭಕ್ತಿ, ಈ ಪೂಜೆ ದುರ್ಗಾ ಸಪ್ತಾಹ ಮುಗಿದ ಮೇಲೂ ಮುಂದುವರ್ಸೆ. ಸಿಕ್ಕಿರೋದ್ರ ಬಗ್ಗೆ ಸಂತೋಷ ಇಲ್ಲ, ಸದಾ ಭವಿಷ್ಯದ್ದೇ ಯೋಚನೆ. ಮಗಳು ಅಮ್ಮನವ್ರ ಭಕ್ತೆಯಾಗೇ ಇರಲಿ ಅಂತ ಆಸೆ. ಯಾವ್ಯಾವ ಕಾಲಕ್ಕೆ ಏನೇನಾಗಬೇಕೋ ಅದು ಆಗೇ ತೀರುತ್ತೆ. ಅಂದ್ಕೊಂಡಿದ್ರ ನಾನು ದುರ್ಗಾ ಸಪ್ತಾಹ ಮಾಡ್ತೀನಿ ಅಂತ? ಇಲ್ಲ, ಮಾಡ್ತಾ ಇದ್ದೀನಿ. ಇವತ್ತಿಗೆ ಇಷ್ಟು ಲಭ್ಯ ಇರೋದಕ್ಕೆ ಸಂತೋಷ ಪಡಿ. ಭವಿಷ್ಯದ ಆಲೋಚನೆ ಬೇಡ. ಬದುಕಿರೋದು ವರ್ತಮಾನದಲ್ಲಿ, ಭವಿಷ್ಯದಲ್ಲ. ತಪ್ಪೇನು ಕೇಳಲಿಲ್ವಲ್ಲ, ದುರಾಸೆ ಪಡಲಿಲ್ಲ, ಆಸ್ತಿ ಅಂತಸ್ತು ಕೇಳಲಿಲ್ಲ. ತಾಯಿ ಭಕ್ತಿಯಾಗಿ ಮುಂದುವರಿ ಎಂದೆ. ಯಾವ್ಯಾವುದಕ್ಕೆ ಎಷ್ಟೆಷ್ಟು ಆಯಸ್ಸಿರುತ್ತೋ ಅಷ್ಟು ಮಾತ್ರ ಬದುಕಿರುತ್ತೆ. ಅದನ್ನು ಮೀರಿ ಉಳಿಸೋ ಪ್ರಯತ್ನ ವ್ಯರ್ಥ. ಅಂದರೆ ದುರ್ಗಾ ಸಪ್ತಾಹ ಮುಗಿಸಿದ ಮೇಲೆ ಹಿಂದಿನಂತೆ ತಾಯಿನ ಬೈಯೋದು ನಿಲ್ಲಿಸೋದು ಮಾಡ್ತೀಯಾ? ಅವಳ ಅಣತಿಯಂತೆ ಎಲ್ಲವೂ ನಡೆಯುತ್ತೆ. ಆತಂಕ ಬೇಡ. ಒಳಗೆ ಹೋಗ್ಲೋ ಬೇಡವಾ? ಸುಂದ್ರಿ ಕೋಪದಲ್ಲಿ ಇರ್ತಾಳೋ ಏನೋ. ಬೈದ್ಬಿಟ್ರೆ ಇರ್ಲಿ. ಸುಂದ್ರಿ ಓ ಬಂಗಾರಿ, ಯಾಕೋ ಅಲ್ಲೇ ನಿಂತಿದ್ಯಾ? ಬಾರ ಒಳಗಡೆ. ಪೂಜೆ ಪುಣ್ಯ ನಿನಗೂ ಸಿಗ್ಲಿ. ನಮ್ಮ ಸುಂದ್ರಿ ಪೂಜೆ ಮಾಡ್ತಿದ್ದಾಳೆ. ಯಾವಾಗಲೂ ಅವಳು ಅಮ್ಮನವ್ರನ್ನೇ ನಿಂದಿಸ್ತಿದ್ಲು, ಈಗ ಪೂಜೆ ಮಾಡ್ತಿದ್ದಾಳೆ. ನಡಿಯೋ ಒಳಗಡೆ, ನಡಿಯೋ. ಸುಂದ್ರಿ, ಅಮ್ಮನವ್ರ ಪೂಜೆ ಮಾಡೋಕ್ಕೆ ರಾಜಿ ಆಗ್ಬಿಟ್ಯಾ? ಇನ್ನೇನು ಮಾಡಲಿ, ಎಲ್ಲರ ಇಷ್ಟಾರ್ಥಗಳನ್ನು ಪೂರೈಸಬೇಕಲ್ವಾ? ಕೆಲವರಿಗೆ ಪೂಜೆ ಬೇಕು, ಕೆಲವರಿಗೆ ಆಗೋದು ಬೇಡ. ಕೆಲವರು ಕಲಹಪ್ರಿಯರು, ಕೆಲವರು ಶಾಂತಿ ಪ್ರಿಯರು. ಎಲ್ಲರೂ ನನ್ನನ್ನೇ ಗುರಿ ಮಾಡ್ತಾರೆ. ಸಂಭಾಳಿಸ್ಬೇಕಲ್ವಾ? ಸಂಭಾಳಿಸೋಕ್ಕೋಸ್ಕರ ಪೂಜೆ ಮಾಡ್ತಿದೀಯಾ? ಈ ಮನೆಗೆ ಒಳ್ಳೇದಾಗಲಿ, ಇಲ್ಲಿ ಪೂಜೆ ನಡೀಲಿ ಅಂತ ಸಂಭಾಳಿಸ್ತಿದ್ದೀನಿ. ಓಹೋ, ಹೌದು, ಭಾರಿ ಸಂಭಾಳಿಸ್ತಿದೀಯಾ. ನಿನ್ನನ್ನು ಸಂಭಾಳಿಸೋದ್ರೊಳಗೆ ನಾವೆಲ್ಲ ಸಾಕಾಗೋಗ್ಬಿಟ್ಟಿದ್ದೀವಿ. ಪಾಪ, ಒಳ್ಳೆ ಮಗು ಥರ ನಾವು ಹೇಳಿದ್ದೆಲ್ಲ ಕೇಳಿಕೊಂಡು ಪೂಜೆನಲ್ಲಿ ಒಂದು ಚೂರು ಕಮ್ಮಿ ಮಾಡದೆ ಮಾಡ್ತಾ ಇದ್ದಾಳೆ. ಅವಳನ್ನ ಯಾಕೆ ಅಂತೀರಿ? ಅನ್ಲಿ ಬಿಡು. ಕೆಲವ್ರು ಬೈಕೊಂಡು, ಕೆಲವ್ರು ಹೊಗಳ್ಕೊಂಡು, ಒಟ್ಟಿನಲ್ಲಿ ನನ್ನ ಧ್ಯಾನದಲ್ಲೇ ಇರ್ತಾರೆ. ಸಾಕ್ಷಾತ್ ತಾಯಿ ತ್ರಿಪುರ ಸುಂದರಿ ನೀನು. ಮಾಡ್ತೀವಮ್ಮ ನಿನ್ನ ಸದಾ ಧ್ಯಾನ. ನಾನೇ ತ್ರಿಪುರ ಸುಂದರಿ. ಅಲ್ವೇನೋ ಬಂಗಾರಿ?
ಲಲಿತಾ, ನೈವೇದ್ಯಕ್ಕಿಂತ ಶೇಖರಿ ಸಿಹಿ ಅವಲಕ್ಕಿ ಮಾಡಿಟ್ಟಿದ್ದಾನೆ, ತಗೊಂಡು ಬಂದ್ಬಿಡು. ನಾನು ಬಾಳೆಲೆ ತಂದುಬಿಡ್ತೀನಿ. ಅಮ್ಮ, ಇದೇನೆ ಸುಂದ್ರಿ, ಬೆನ್ನಿಗೆ ಮಸಿಯಾಗಿದೆ. ಅಲ್ಲೇ ನಿಲ್ಲು, ಒರೆಸ್ತೀನಿ ರೇ. ನನ್ನನ್ನು ಮುಟ್ಬೇಡ ಬಂಗಾರಿ. ನೀನೇನ್ ಮಡಿನಾ? ನಾನು ಸ್ನಾನ ಮಾಡ್ಕೊ ಬಂದಿದ್ದೀನಿ, ಇರು. ಮುಟ್ಟಬೇಡ ಅಂದೆ. ಸುಮ್ಮನೆ ಹೇಳ್ದೆ, ಕೇಳಿದ್ಯಾ? ಲಲಿತಾ, ಪ್ರಸಾದ ಕೊಡ್ತೀರೋ? ಇದಿಟ್ಟು ಬಂದ್ಬಿಡ್ತೀನಿ. ಬಂಗಾರಿ, ಬಂಗಾರಿ, ಏನಾಯ್ತು ನಿನಗೆ? ಪ್ರಸಾದ ತಗೋ. ಸುಂದ್ರಿ, ಪ್ರಸಾದ ತಗೋ. ಬಂಗಾರಿ, ನೀನ್ ಇಲ್ಲಿದ್ಯೇನೋ? ನಾನು ನಿನ್ನ ಎಲ್ಲಾ ಕಡೆ ಹುಡುಕ್ದೆ. ಪ್ರಸಾದ ಇದ್ ಕಡೆ ನೀನಿರ್ತೀಯ. ಏನಾಯ್ತು ಬಂಗಾರಿ? ಏನಾಯ್ತು? ಅದು ಅದು ಏನಿಲ್ಲ, ನಾನು ನಾಳೆ ಸಿಗ್ತೀನಿ. ಬಂಗಾರಿ, ಬಂಗಾರಿ, ಪ್ರಸಾದ ತಿನ್ನಕ್ ಆತ್ರ. ಏನು ಲಲಿತಮ್ಮನವರು, ನಮಸ್ಕಾರ. ಸಪ್ತಾಹ ಕೊನೆ ಅಂತಕ್ಕೆ ಬಂದಿದೆಯೇ? ಎಲ್ಲ ತಾಯಿ ನಡೆಸಿದ್ದು. ನಾಳೆ ಕೊನೆ ದಿನನಾ? ನಾಳಿದ್ದು. ನಾಡಿದ್ದು ಸಮಾರಾಧನೆ ಜೋರು ಅನ್ಸುತ್ತೆ. ಇಲ್ಲ, ಮನೆ ಮಟ್ಟಿಗೆ ಮಾತ್ರ. ಬಡ್ಕೋಬೇಕು ಶೇಖರ್ ಜಿಪ್ಪಣತನಕ್ಕೆ. ಅವನಿಗೂ ಸುಂದರಿಗೂ ಕೆಲಸದಲ್ಲಿ ಬಡ್ತಿ ಸಿಕ್ಕಿದೆ. ವಿದ್ಯಾಶಂಕರ ಟ್ರಾವೆಲ್ಸ್ ಮಾಡೋ ಮಟ್ಟಕ್ಕೆ ಬಂದಿದ್ದಾನೆ. ಒಂದು 50 ಜನಕ್ಕೆ ಊಟ ಹಾಕಕ್ಕೆ ಹೇಳಿ ಶೇಖರಿಗೆ. ಖರ್ಚು ಮಾಡಿದ್ರೆ ಸಂಪಾದನೆಗೆ ದಾರಿ ಕೊಡ್ತಾಳೆ ಆ ತಾಯಿ. ಅನ್ಯದಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ. ಅಂತೂ ನಿಮ್ಮ ದಾರಿಲೇ ನೀವು ಸಾಕ್ತಿದ್ದೀರಿ. ಯಾರ ಮಾತನ್ನು ಕೇಳಬಾರ್ದು ಅನ್ನೋ ದಾಷ್ಟ್ಯ ಧರ್ಮಿಷ್ಠರಿಗೆ ಇರಬಾರ್ದು. ಕಾರ್ಯ ಸಾಧನೆಗೋಸ್ಕರ ಏನು ಬೇಕಾದರೂ ಮಾಡಬಹುದು ಅಂತ ಶಾಸ್ತ್ರನೇ ಹೇಳುತ್ತೆ. ಕುರುಕ್ಷೇತ್ರ ಗೆಲ್ಲೋದಷ್ಟೇ ಕೃಷ್ಣನಿಗೆ ಬೇಕಾಗಿದ್ದು, ಆದರೆ ನಡೆದದ್ದೆಲ್ಲ ಬರೀ ತಂತ್ರಗಾರಿಕೆನೆ. ಕೊನೆಗುಳಿದಿದ್ದೇನು? ಕೌರವರು ಸೋತ್ರು ಅನ್ನೋದಷ್ಟೇ. ನೆಮ್ಮದಿ ಇತ್ತ ಯುದ್ಧ ಗೆದ್ದ ಮೇಲೆ ಪಾಂಡವರಿಗೆ. ಧರ್ಮರಾಯ ಮಲಗಿದರೆ ಕನಸಿನಲ್ಲೆಲ್ಲ ಬರೀ ಭೂತ ಪ್ರೇತಗಳೇ ಕುಣಿತಿದ್ವಂತೆ. ವನವಾಸದಲ್ಲಿ ನೆಮ್ಮದಿಯಾಗಿ ನಿದ್ರೆ ಮಾಡ್ತಿದ್ದವನು ರಾಜ್ಯ ಆಳಕ್ಕೆ ಶುರು ಮಾಡಿದ ಮೇಲೆ ನೆಮ್ಮದಿನೇ ಇರಲಿಲ್ಲ. ಇಲ್ಲಿ ನಾನು ಯಾರನ್ನೂ ಸಾಯಿಸ್ತಾ ಇಲ್ಲ. ನನ್ನ ಕಾರ್ಯ ಸಾಧನೆಗೆ ಬೇಕಾದ ಮಾರ್ಗಗಳನ್ನ ನಾನೇ ಹುಡುಕೊಳ್ತಾ ಇದ್ದೀನಿ ಅಷ್ಟೇ. ಸುಮ್ಮನೆ ಹೋಗಿ ನಿನ್ನ ಮಗಳನ್ನ ನನ್ನ ಮನೆ ಸೊಸೆ ಮಾಡ್ಕೊಳ್ತೀನಿ ಅಂತ ಅಂದಿದ್ರೆ ಶೇಖರಿ ಒಪ್ತಾ ಇದ್ದ. ನಾನು ಅದಕ್ಕೆ ನನ್ನ ಋಣಕ್ಕೆ ಕೆಡವುಕೊಂಡೆ, ಅವ್ರ ಸಂಸಾರಕ್ಕೆ ಸಹಾಯ ಮಾಡಿದೆ. ಈಗ ಆಯಕಟ್ಟಲ್ಲಿ ಸಿಕ್ಕಾಕೊಂಡಿದ್ದಾನೆ. ಆಗೋದಿಲ್ಲ ಅನ್ನೋದಕ್ಕೆ ಸಾಧ್ಯನೇ ಇಲ್ಲ. ಅವನ ಮಗಳಿಗೋ ಅಮ್ಮನವರು ಅಂದರೆ ತಿರಸ್ಕಾರ. ನೀವು ಅಮ್ಮನವ್ರ ಆರಾಧಕರು. ಎಲ್ಲಿಂದ ಎಲ್ಲಿಗೆ ಸಂಬಂಧ? ಚೂಪಾದ ಕತ್ತಿನ ಸೊಂಟಕ್ಕೆ ಸಿಕ್ಕಿಸ್ಕೊಂಡು ಬಗ್ಗಿದ್ರೆ ಚುಚ್ಚೋದು ನಮ್ಮ ಹೊಟ್ಟೆಗೇನೆ. ಏನಿದೆ ನಿಮ್ಮ ಮನಸ್ಸಿನಲ್ಲಿ? ನಾನು ಸೋಲ್ಲಿ ಅಂತಾರ? ಯಾಕ್ರಿ ಹೀಗೆ ಹಾಗೆ ಸಾಧಿಸ್ತೀರಿ? ನಾನೇನ್ ಮಾಡಿದ್ದೆ ನಿಮ್ಗೆ? ಇರೋದನ್ನೇ ಅನುಭವಿಸ್ಕೊಂಡು ನೆಮ್ಮದಿಯಿಂದ ಇರ್ಬೋದಲ್ವಾ? ಅದನ್ನು ಬಿಟ್ಟು ಇನ್ನೇನೋ ಸಾಧಿಸೋದಕ್ಕೆ ವಾಮಮಾರ್ಗ ಹಿಡಿಯೋ ಹಠ ಯಾಕೆ? ಅದು ಚಕ್ರಾಪಹರಣ. ನನಗೆ ಅಭ್ಯುದಯ ಕಾಣ್ತಿಲ್ಲ, ಅವನತಿ ಕಾಣ್ತಿದೆ. ಎಚ್ಚರಿಸ್ಬೇಕು ಅಂತ ಅನ್ನಿಸ್ತು, ಹೇಳಿದೆ.
ನಾನು ಮಾಡ್ತಿರೋದು ಸರಿ ಇಲ್ಲ ಅಂತ ನಿಮ್ಗೆ ಅನ್ಸಿದ್ರೆ ನಿಮ್ಮ ಪಾಡಿಗೆ ನೀವಿರಬಹುದು, ದೂರ ಹೋಗಬೇಕು ಅಂದರೆ ದೂರನೂ ಹೋಗಬಹುದು. ಗೊತ್ತು ನಿಮಗೆ ನಾನು ಹೋಗೋಲ್ಲ ಅಂತ, ಅದಕ್ಕೆ ಈ ಮಾತು. ನನ್ನ ಸಾಧನೆಗೆ ಸಹಾಯಕವಾಗಿದ್ರೆ ಇರಬಹುದು, ಇಲ್ಲ ಅಂತ ಅಂದ್ರೆ ನಿಮ್ದಿದ್ದಿದ್ದೆ ಬಿಡಿ. ನೀವು ಮಾಡಿರೋ ಪಾಪ ನಿಮ್ಮ ಮಗನ ಸುತ್ಕೋಬಾರ್ದು ಅನ್ನೋದು ನನ್ನ ಮಾತಿನ ಅಭಿಪ್ರಾಯ. ನೀವು ಸುಮ್ಮನೆ ಇದ್ರೆ ಸಾಕು. ನಾನು ಸುಖವಾಗಿರ್ತೀನಿ, ನಮ್ಮ ವಂಶಾವಳಿನೂ ಸುಖವಾಗಿರುತ್ತೆ. ಇನ್ನು ಚರ್ಚೆ ಮುಂದುವರ್ಸೋದು ಬೇಡ. ಒಂದು ಸಾರಿ ವಿರೂಪಾಕ್ಷ ಗುರಿ ಇಟ್ರೆ ಸಾಕು. ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಶೇಖರಿಗೂ ಸಾಧ್ಯ ಇಲ್ಲ, ಅಮ್ಮನವ್ರಿಗೂ ಸಾಧ್ಯ ಇಲ್ಲ. ಆ ಬಾಲಸುಬ್ರಹ್ಮಣ್ಯ ಹೇಳಿದ್ದನ್ನೇ ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ. ನಿನ್ನ ಮಕ್ಕಳ ನಾಮಕರಣ ಆದಾಗ್ಲಿಂದ ಮನೇಲಿ ಅನ್ನಶಾಂತಿನೇ ಆಗಿಲ್ಲ. ಅನ್ನಶಾಂತಿ ಆಗಿ ಒಂದು 10 ಜನ ಸಜ್ಜನರಿಗೆ ಊಟ ಹಾಕಿದ್ರೆ, ಅವ್ರ ಹೊಟ್ಟೆ ತುಂಬ ಊಟ ಮಾಡಿ ಹರಿಸಿದ್ರೆ ನಮ್ಮಲ್ಲಿರೋ ಕಷ್ಟ ಎಲ್ಲ ಪರಿಹಾರ ಆಗತ್ತೆ, ಮನೇಲಿ ಶಾಂತಿನೂ ಸಿಗುತ್ತೆ. ನನಗೂ ಹಾಗನ್ಸುತ್ತಮ್ಮ. ಆದ್ರೆ ಅದಕ್ಕೆ ಹಣ ಬೇಡವಾ? 10 ಜನ ಅಂತ ಶುರು ಮಾಡ್ತೀವಿ, ನೆಂಟರು ಇಷ್ಟು ಅಂತ ಸೇರಿ 100 ಜನ ಆಗ್ಬಿಡುತ್ತೆ. ಎಷ್ಟು ಜನ ಆದ್ರೇನು ಮೊದಲೇ ನೀನು ಅಡಿಗೆಯಲ್ಲಿ ನಿಪುಣ. ಯಾವುದ್ರಲ್ಲಿ ಉಳಿಸ್ಬೇಕು ಅನ್ನೋದು ನಿನಗೆ ಗೊತ್ತಿದೆ. ಕಡಿಮೆ ಖರ್ಚಲ್ಲೇ ಆಗುತ್ತೆ, ಹಿಂದು ಮುಂದೆ ನೋಡಬೇಡ. ಅಮ್ಮ, ಅನ್ನ ಸಂತರ್ಪಣೆಗೆ ಅಂತ ಕರೆದು ಬರೀ ತಿಳಿಸಾರು ಅನ್ನ ಬಡ್ಸಕ್ಕಾಗತ್ತೆ ನಮ್ಮ? ಪಲ್ಯ, ಪಳಾದ್ಯ, ಉಪ್ಪು, ಉಪ್ಪಿನಕಾಯಿ, ಎಲೆ ತುದಿ, ಪಾಯಸ, ಪಾಯಸದ ಮೇಲೆ ತುಪ್ಪ, ಇಷ್ಟೇನಾ? ಜೊತೆಗೆ ದಕ್ಷಿಣೆ ಕೊಡದೇ ಇದ್ರೆ ಉಂಡವ್ರು ಯಾರು ಮೇಲೆ ಹೇಳಲ್ಲ. ಇಷ್ಟಕ್ಕೆಲ್ಲ ಏನಿಲ್ಲ ಅಂದ್ರೂ ನನ್ನ 3 ತಿಂಗಳ ದುಡಿಮೆ ಬೇಕು. ಈಗ ಅನ್ನ ಸಂತರ್ಪಣೆ ಮಾಡಿಸಿ ಮುಂದಿನ 3 ತಿಂಗಳ ಸಂಸಾರಕ್ಕೆ ಸಾಲ ಎಲ್ಲಿಂದ ಹುಟ್ಟಿಸ್ಲಿ? ಮೊದಲು ನೀನು ನಿಶ್ಚಯ ಮಾಡು, ಸಂಕಲ್ಪ ಕಟ್ಟು. ತಾಯಿ ಎಲ್ಲ ನೆರವೇರಿಸ್ತಾಳೆ. ಅಮ್ಮನವ್ರು ಅಂದ್ರೆ ಮೂಗು ಮುರಿತಿದ್ದ ನಿನ್ನ ಮಗಳು ಸಪ್ತಾಹ ಮಾಡ್ತೀನಿ ಅಂತ ಅನ್ಕೊಂಡಿದ್ಲಾ? ಇಲ್ಲ, ನಾವೆಲ್ಲ ಸೇರಿ ಬಲವಂತ ಮಾಡಿದ್ದಕ್ಕೆ ಷರತ್ತಾಕಿ ಒಪ್ಕೊಂಡ್ಲು. ನೋಡು, ತಾಯಿ ಹೂವಿನ ಸರ ಎತ್ತಿದ ಹಾಗೆ ಎಲ್ಲಾನು ನೆರವೇರಿಸ್ಕೊಟ್ಲು. ವಿದ್ಯಾಶಂಕನಿಗೆ ಟ್ರಾವೆಲ್ಸು, ಸುಂದರಿಗೆ ಲೆಕ್ಕ ಬರೆಯೋದು, ನಿನಗೆ ಬಡ್ತಿ. ನೋಡು, ನೀನು ಅನ್ಕೋ, ಮಾಡು, ಪವಾಡನೆ ಆಗತ್ತೆ. ಅಮ್ಮ, ನಿನಗೆ ವಯಸ್ಸಾಯ್ತು, ಜೊತೆಗೆ ಭ್ರಮೆಗಳು ಶುರುವಾಯ್ತು. ಅಮ್ಮನವ್ರ ದಯೆ ತೋರಿಸ್ತಾರೋ ಇಲ್ವೋ, ನೀನಂತೂ ರಾತ್ರಿ ನಿದ್ದೆಲ್ಲೂ ಗೊಣಗ್ತಿರ್ತೀಯ. ಆಯ್ತು ತಾಯಿ, ದುರ್ಗಾ ಸಪ್ತಾಹದ ಕಡೆಯ ದಿವಸ ನಮ್ಮ ನೆಂಟರಿಷ್ಟರಿಗೆಲ್ಲ ಅನ್ನ ಸಂತರ್ಪಣೆ ಮಾಡಬೇಕು ಅನ್ನೋದು ನಮ್ಮ ಆಶಯ. ಆದರೆ ನಾನು ಆರ್ಥಿಕವಾಗಿ ಸ್ವರ್ಗ ಹೋಗಿದ್ದೀನಿ ತಾಯಿ. ನೀನೇ ದಾರಿ ತೋರಿಸ್ಬೇಕು. ನೋಡಮ್ಮ, ನಿನ್ನ ಮಾತನಾಗೆ ದೇವಿಗೊಂದು ಮಾತು ಒಪ್ಪಿಸಿದ್ದೀನಿ. ಇನ್ನೆಲ್ಲ ಅವಳಿಗೆ ಬಿಟ್ಟಿದ್ದು. ನಂಗೆ ಹೊತ್ತಾಯ್ತು, ಸ್ನಾನಕ್ಕೆ ಹೊರಡ್ತೀನಿ. ಶೇಖರಪ್ಪ ಅವ್ರಿಲ್ವಾ ಮನೇಲಿ? ಒಳಗಿದ್ದಾನೆ. ಇದೆಲ್ಲ ಏನಪ್ಪ? ನಾವು ವಿರೂಪಾಕ್ಷ ಶಾಸ್ತ್ರಿಗಳು ಕಳಿಸಿದ್ರು. ನಿಮ್ಮ ಮನೇಲಿ ಅಮ್ಮನವ್ರ ಪೂಜೆ ಇದೆಯಲ್ಲ, 10 ಜನಕ್ಕೆ ಊಟ ಉಪಚಾರ ಮಾಡಿ ಅಂತ ವಿರೂಪಾಕ್ಷ ಶಾಸ್ತ್ರಿಗಳು ಕಳಿಸಿದ್ರು. ಶೇಖರಿ, ಲೋ ಶೇಖರಿ, ಬಂದೇಮ್ಮ. ಬಾರ ಬೇಗ. ಏನಮ್ಮ ಇಲ್ಲಿ ನೋಡು, ನೀನು ಸಂಕಲ್ಪ ಮಾಡಿ ಇನ್ನೂ ಒಂದು ಅರಗಳಿಗೆ ಆಗಿಲ್ಲ, ಆಗ್ಲೇ ದವಸ ಧಾನ್ಯ ಎಲ್ಲ ಮನೆ ಮುಂದೆ ಬಂದು ಬಿದ್ದಿದೆ. ಇದೆಲ್ಲ ಅಮ್ಮನ ಕರುಣೆ. ತಾಯಿ, ನಮ್ಮನ್ನ ಕೈ ಬಿಟ್ಟಿಲ್ಲ ತಾಯಿ ನೀನು. ಅಮ್ಮ ಜಗದೀಶ್ವರಿ, ಮಹಾದೇವಿ ಮಹಾದೇವಿ ಕದಂ